ಖುಷಿ ಯಾರಿಗೆ ಬೇಡ, ಆದರೆ ಯಾವ ಬೆಲೆಗೆ ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಅಣ್ಣ ಅಣ್ಣ, ಹೂ ತಗೊಳ್ಳಿ ಅಣ್ಣ. ತಾಜಾ ಹೂ, ಬರೀ 50 ರೂಪಾಯಿ. ದೇವರಿಗೆ ಇಷ್ಟವಾದ ಹೂ. ಏನಮ್ಮ ಪುಟಿ, ಕಾಲೇಜ್ ಇಲ್ವಾ? ಕಾಲೇಜಾ? ಅದ್ರಲ್ಲೇನಿದೆ, ಇರತ್ತೆ ಹೋಗತ್ತೆ. ಏನಮ್ಮ ಕಾಲೇಜಲ್ಲಿ ಏನಿದೆ ಅಂತ ಹೇಳ್ತಿದ್ದಾರ? ನಾನಾಗಿರೋದಕ್ಕೆ ಕಾರಣನೇ ಕಾಲೇಜ್ ಮತ್ತೆ ನನ್ನ ತಂದೆ ತಾಯಿ. ಹೌದಾ, ಅದೇಗೆ? ಒಂದಿನ ನನ್ನ ಕಡಲ್ ತೀರದಲ್ಲಿ ಒಬ್ಬನೇ ಕುಳಿತು. ಅವತ್ ನನ್ನ ಕನಸು ತುಂಬಾ ದೊಡ್ಡದಾಗಿತ್ತು, ಆದ್ರೆ ನನ್ನ ಕೈ ಖಾಲಿ. ಹಲೋ, ಆದರ್ಶ್ ಅವ್ರು ಮಾತಾಡ್ತಿರೋದಾ? ಹಾ ಹೇಳಿ. ಕಂಗ್ರ್ಯಾಚುಲೇಷನ್ಸ್ ಸರ್, ನಿಮ್ಮ ಇಂಟರ್ವ್ಯೂ ಪಾಸ್ ಆಗಿದೆ. ಹಾ ಹೌದಾ? ಮಗ, ಏನಾಯ್ತು ಮಗ? ಅಮ್ಮ, ನಂಗೊಂದು ಲ್ಯಾಪ್ಟಾಪ್ ಬೇಕಮ್ಮ. ಕಾಲೇಜ್ ಪ್ರಾಜೆಕ್ಟ್ ವರ್ಕ್ ಎಲ್ಲ ಮೊಬೈಲ್ ಮಾಡಿ ತುಂಬಾ ಕಷ್ಟ ಆಗ್ತಿದೆ ಅಮ್ಮ. ಮಗ, ಮನೆ ಪರಿಸ್ಥಿತಿ ನಿಂಗೆ ಗೊತ್ತಲ್ವಾ? ಅಪ್ಪ ಬೇರೆ ಕೆಲ್ಸ ಕರ್ಕೊಂಡಿದ್ದೆ. ನಾನು ಎಷ್ಟಂತ ದುಡಿಯಲಿ? ಸ್ವಲ್ಪ ದಿನ ಕಾಯಿ, ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡಿ. ಮಗ, ತಿಂಡಿ ತಿನ್ಕೊಂಡು ಹೋಗು. ಅಮ್ಮ ಈಗ ಬೇಡ, ಆಲ್ರೆಡಿ ಲೇಟ್ ಆಗಿದೆ. ಕ್ಯಾಂಟೀನ್ ಅಲ್ಲಿ ತಿನ್ಕೊಳ್ತೀನಿ ತಿಂದಿನ. ಮಚ್ಚ, ಲ್ಯಾಪ್ಟಾಪ್ ಕೊಡ್ಬೋದಾ? ಮಧ್ಯಾಹ್ನ ಪ್ರೆಸೆಂಟೇಷನ್ ಇದೆ. ಕಾಲೇಜ್ ಬಂದ್ಮೇಲೆ ಲ್ಯಾಪ್ಟಾಪ್ ಇರ್ಬೇಕಂತ ಗೊತ್ತಾಗಲ್ಲ. ಸಾರಿ ಮಚ್ಚ, ಕೊಡಕ್ಕಾಗಲ್ಲ. How dare you? You are doing presentation. You have to present some PPT. Next time I want your PPT. Now get lost. ಅಪ್ಪ ಬೇರೆ ಕೆಲ್ಸ ಕರ್ಕೊಂಡಿದ್ದೆ. ನಾನು ಎಷ್ಟಂತ ದುಡಿಯಲಿ? ಕಾಲೇಜ್ ಬಂದ್ಮೇಲೆ ಲ್ಯಾಪ್ಟಾಪ್ ಇರ್ಬೇಕಂತ ಗೊತ್ತಾಗಲ್ಲ. ಸಾರಿ ಮಚ್ಚ, ಕೊಡಕ್ಕಾಗಲ್ಲ. How dare you? You have to present some PPT. Next time I want your PPT. Now get lost. ತಗೋ ಮಗ, ಲ್ಯಾಪ್ಟಾಪ್ ದುಡ್ಡು ಬೇಕಂದಿದ್ಯಲ್ಲ, ಇದೇನಿದೆ ಬಂತಮ್ಮ? ಅದು ಲಕ್ಷ್ಮಿ, ಹೇಳ್ರಿ. ಏನೋ ಪುಟ್ಟಂಗೆ ಲ್ಯಾಪ್ಟಾಪ್ ಬೇಕಂತ ಹೇಳ್ತಿದ್ಯಲ್ಲ ಲಕ್ಷ್ಮಿ, ಅದು ನಮ್ ಬೈಕ್ ಮಾರ್ಬಿಡೋಣ. ಅದು ನಿಮ್ ಮೊದಲನೇ ಸಂಪಾದನೆಯಿಂದ ತಗೊಂಡಿರೋ ಬೈಕು. ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ ಅಲ್ವಾ ರೀ? ಮಗ ದೊಡ್ಡ ಆಫೀಸರ್ ಆಗಿ ಹೆಸರು ಗಳಿಸ್ಬೇಕು, ಅದೇ ನನ್ ಕನಸು. ನನ್ ಮಗನ್ಕಿಂತ ಈ ಬೈಕ್ ದೊಡ್ಡದಲ್ಲ ಲಕ್ಷ್ಮಿ.
ಅಪ್ಪ 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 ಎದ್ದೇಳಪ್ಪ ಅಪ್ಪ ಅಮ್ಮ ಬೇಗ ಬಾ ಅಮ್ಮ ಅಪ್ಪ ಏನೈತ್ರಿ ಎದ್ದೇಳ್ರಿ ಎದ್ದೇಳ್ರಿ. ನಮ್ಮ ಅಪ್ಪ ಕಂಡಿದ್ ಕನಸೆಲ್ಲ ಈಡೇರ್ತು, ಆದರೆ ಅದನ್ನ ನೋಡ್ಲಿಕ್ಕೆ ನಮ್ಮ ಅಪ್ಪನೇ ಇಲ್ಲ. ನೀವೆಲ್ಲೇ ಇದ್ರೂ ನಿಮ್ಮ ಜೊತೆ ಅವ್ರು ಇದ್ದೇ ಇರ್ತಾರೆ ಅಣ್ಣ. ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ. ಇದನ್ನ ಇಟ್ಕೋಬಿಟ್ಟೆ, ನಾಳೆ ನೀ ಕಾಲೇಜ್ಗೆ ಹೋಗು. ಆದರೆ ಅದಕ್ಕೆಲ್ಲ ಹಣ ಬೇಕಲ್ಲ ಅಣ್ಣ. ಕನಸನ್ ಕಾಣೋದಕ್ಕೆ ಹಣ ಬೇಡ, ಆದ್ರೆ ಅದನ್ನ ನಿಜ ಮಾಡ್ಲಿಕ್ಕೆ ಒಂದು ಅವಕಾಶ. ಇನ್ ಮುಂದೆ ನಿನ್ನ ಓದಿನ ಜವಾಬ್ದಾರಿ ನಾನು. ಜೀವನದ ಪ್ರತಿಯೊಂದು ಯಶಸ್ಸಿನ ಹಿಂದೆ ತಂದೆ ತಾಯಿಯ ಅನಂತ ತ್ಯಾಗವಿರುತ್ತದೆ. ಒಂದು ಕನಸು ಕನಸಷ್ಟೇ ಅಲ್ಲ, ಅದು ತಂದೆ ತಾಯಿಯ ಜೀವನ ಪೂರ್ತಿ ಮಾಡಿದ ತ್ಯಾಗದ ಕಥೆ.